ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಸೆಕ್ಷನ್ 135ರಿಂದ ಸೆಕ್ಷನ್ 140 ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿರಿ. ಮೊದಲನೆಯದಾಗಿ ಸೆಕ್ಷನ್ 135. ಇಲ್ಲಿ ಸೈನಿಕ, ನೌಕಾ ಸೈನಿಕ ಅಥವಾ ವಾಯುಬಲದ ಸೈನಿಕನ ದಳವನ್ನು ತ್ಯಜಿಸಿ ಹೋಗಲು ದುಷ್ಪ್ರೇರಣೆಯನ್ನು ನೀಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಭಾರತ ಸರ್ಕಾರದ ಸೇನೆಯಾಗಲಿ ಅಥವಾ ನೌಕಾಬಲ ಅಥವಾ ವಾಯುಬಲದ ಯಾವುದೇ ಒಬ್ಬ ಅಧಿಕಾರಿ ನೌಕಾ ಸೈನಿಕ ಅಥವಾ ವಾಯುಬಲದ ಸೈನಿಕನಿಗೆ ದಳವನ್ನು ತ್ಯಜಿಸಿ ಹೋಗಲು ದುಷ್ಪ್ರೇರಿಸಿದರೆ ಅಥವಾ ಆತನಿಗೆ ದುಷ್ಪ್ರೇರಣೆಯನ್ನು ನೀಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಈ ಅಪರಾಧಕ್ಕೆ ಸೆಕ್ಷನ್ 135 ಅಡಿಯಲ್ಲಿ ಆ ವ್ಯಕ್ತಿಗೆ 2 ವರ್ಷಗಳ ಅವಧಿಯವರೆಗಿನ 2 ಬಗೆಯ ಕಾರಾವಾಸದಿಂದ ಅಥವಾ ಜುಲ್ಮಾನೆಯಿಂದ ಅಥವಾ ಈ 2ರಿಂದಲೂ ಆ ವ್ಯಕ್ತಿಯು ದಂಡಿತನಾಗತಕ್ಕದ್ದು. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಭಾರತ ಸರ್ಕಾರ ಸೇನೆಯಾಗಿರಬಹುದು ಅಥವಾ ಆ ವ್ಯಕ್ತಿಯು ಯಾವುದೇ ರೀತಿಯಾದಂತಹ ಅಧಿಕಾರದಲ್ಲಿ ಅಥವಾ ಹುದ್ದೆಯಲ್ಲಿ ಇರುವಂತಹ ಅಥವಾ ಸೈನಿಕನಿಗೆ ಆ ದಳವನ್ನು ತ್ಯಜಿಸಲು ಇನ್ನೊಬ್ಬ ವ್ಯಕ್ತಿಯು ಅದಕ್ಕೆ ದುಷ್ಪ್ರೇರಣೆಯನ್ನು ನೀಡಿದರೆ ಅದು ಅಪರಾಧವೆಂದು ಇಲ್ಲಿ ಪರಿಗಣಿಸಲಾಗುತ್ತದೆ. ಸೆಕ್ಷನ್ 136. ತ್ಯಜಿಕನಿಗೆ ಆಶ್ರಯವನ್ನು ನೀಡುವುದು. ಇಲ್ಲಿ ಯಾವುದೇ ರೀತಿಯಾದಂತಹ ಅಧಿಕಾರಿಯಾಗಿರಬಹುದು ಅಥವಾ ನೌಕಾಬಲ, ವಾಯುಬಲದ ಸೈನಿಕನು ತನ್ನ ದಳವನ್ನು ತ್ಯಜಿಸಿ ಬಂದರೆ ಆ ತ್ಯಜಿಕನಿಗೆ ಆಶ್ರಯ ನೀಡುವುದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಹಾಗೆಯೇ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಈ ಮುಂದೆ ವಿನಾಯಿತಿಗೊಳಿಸುವುದನ್ನು ಉಳಿದು, ಅಂದರೆ ಭಾರತ ಸರ್ಕಾರದ ಸೇನೆಯಾಗಿರಬಹುದು, ನೌಕಾಬಲ, ವಾಯುಬಲದ ಅಧಿಕಾರಿಯಾಗಿರಬಹುದು, ಸೈನಿಕನಾಗಿರಬಹುದು, ಅದೇ ರೀತಿಯಾಗಿ ನೌಕಾಬಲ ಅಥವಾ ವಾಯುಬಲದ ಸೈನಿಕನು ತನ್ನ ದಳವನ್ನು ತ್ಯಜಿಸಿರುವೆನೆಂದು ತಿಳಿದು ಸಹ ಅಥವಾ ತ್ಯಜಿಸಿರುವೆನೆಂದು ನಂಬಲು ಕಾರಣವಿದ್ದು ಅಂತಹ ಅಧಿಕಾರಿಯಾಗಲಿ ಅಥವಾ ಸೈನಿಕನಾಗಲಿ ಆತನಿಗೆ ಆಶ್ರಯವನ್ನು ನೀಡುವುದು ಅಪರಾಧವೆಂದು ಪರಿಗಣಿಸಲಾಗುತ್ತದೆ. ಈ ಅಪರಾಧಕ್ಕೆ ಸೆಕ್ಷನ್ 136 ಅಡಿಯಲ್ಲಿ ಆ ವ್ಯಕ್ತಿಗೆ 2 ವರ್ಷಗಳ ಅವಧಿಯವರೆಗಿನ 2 ಬಗೆಯ ಕಾರಾವಾಸದಿಂದ ಅಥವಾ ಅದಕ್ಕೆ ಜುಲ್ಮಾನೆಯನ್ನು ಅಥವಾ ಈ 2 ದಂಡವನ್ನು ವಿಧಿಸಲಾಗುತ್ತದೆ. ಸೆಕ್ಷನ್ 137. ವ್ಯಾಪಾರಿ ಹಡಗಿನಲ್ಲಿ ಯಜಮಾನನ ನಿರ್ಲಕ್ಷ್ಯದಿಂದ ತ್ಯಜಕನನ್ನು ಬಚ್ಚಿಡುವುದು. ಅಂದರೆ ಇಲ್ಲಿ ಭಾರತ ಸರ್ಕಾರದ ಸೇನೆಯಾಗಲಿ ನೌಕಾಬಲ, ವಾಯುಬಲವನ್ನು ತ್ಯಜಿಸಿ ಬಂದಂತಹ ಸೈನಿಕನಾಗಿರಬಹುದು ಅಥವಾ ನೌಕಾ ಸೈನಿಕ, ವಾಯುಬಲದ ಸೈನಿಕನನ್ನು ಯಾವ ವ್ಯಾಪಾರಿ ಹಡಗಿನಲ್ಲಿ ಬಚ್ಚಿಡಲಾಗಿದೆಯೋ ಅದರ ಯಜಮಾನನು ಅಥವಾ ಅದರ ಆಡಳಿತವನ್ನು ಹೊಂದಿರುವಂತಹ ವ್ಯಕ್ತಿಯು ಹಾಗೆ ಬಚ್ಚಿಡಲಾಗಿದೆ ಎಂಬ ಸಂಗತಿಯು ತಿಳಿದಿದ್ದರೂ ಸಹ ಹಾಗೆ ಯಜಮಾನನಾಗಿದ್ದು ಅಥವಾ ಅದರ ಆಡಳಿತವನ್ನು ಹೊಂದಿದವನಾಗಿದ್ದನು ಅಂತಹ ಕರ್ತವ್ಯದಲ್ಲಿರುವಂತಹ ಯಾವುದೇ ನಿರ್ಲಕ್ಷ್ಯತನದಿಂದ ಅಥವಾ ಆ ಹಡಗಿನಲ್ಲಿ ಯಾವುದೇ ರೀತಿಯಾದಂತಹ ಶಿಸ್ತಿನ ಅಭಾವವು ಇದ್ದಿರದಿದ್ದಲ್ಲಿ ಹಾಗೆ ಬಚ್ಚಿಡಲಾಗಿದೆ ಎಂಬ ಸಂಗತಿಯು ತಿಳಿಯಬಹುದಾಗಿದ್ದರೆ ಅದು ಅಪರಾಧವೆಂದು ಇಲ್ಲಿ ಹೇಳಲಾಗುತ್ತದೆ. ಅಂದರೆ ಭಾರತ ಸರ್ಕಾರದ ಸೇನೆಯಾಗಲಿ ಅಥವಾ ಯಾವುದೇ ಸೈನಿಕನು ತನ್ನ ದಳವನ್ನು ತ್ಯಜಿಸಿ ಬಂದಾಗ ಆ ವ್ಯಕ್ತಿಯನ್ನು ವ್ಯಾಪಾರ ಹಡಗಿನಲ್ಲಿ ನಿರ್ಲಕ್ಷ್ಯತನದಿಂದ ತ್ಯಜಕನನ್ನು ಬಚ್ಚಿಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಆ ಅಪರಾಧಕ್ಕೆ ತ್ಯಜಕನನ್ನು ಬಚ್ಚಿಡಲು ಪ್ರಯತ್ನಿಸಿದಂತಹ ವ್ಯಕ್ತಿಗೆ 500 ರೂಪಾಯಿಗಳಿಗೆ ಮೀರದ ಜುಲ್ಮಾನೆಯಿಂದ ಆ ವ್ಯಕ್ತಿಯನ್ನು ದಂಡನೆಗೆ ಗುರಿ ಮಾಡುವುದು. ಸೆಕ್ಷನ್ 138. ಅವಿಧೇಯತೆಯ ಕೃತ್ಯವನ್ನು ಮಾಡಲು ಸೈನಿಕನಾಗಲಿ ನೌಕಾ ಸೈನಿಕ ಅಥವಾ ವಾಯುಬಲದ ಸೈನಿಕನಿಗೆ ದುಷ್ಪ್ರೇರಣೆಯನ್ನು ನೀಡುವುದು. ಅಂದರೆ
ಯಾವುದೇ ಒಬ್ಬ ವ್ಯಕ್ತಿಯು ಭಾರತ ಸರ್ಕಾರದ ಸೇನೆ, ನೌಕಾಬಲ, ವಾಯುಬಲದ ಅಧಿಕಾರಿಯಾಗಲಿ, ಸೈನಿಕನಾಗಲಿ ಅಥವಾ ವಾಯುಬಲ ನೌಕಾ ಸೈನಿಕನು ಮಾಡುತ್ತಿರುವಂತಹ ಕೃತ್ಯವು ಅವಿಧೇಯತೆಯಿಂದ ಮಾಡಿದಂತಹ ಕೃತ್ಯವೆಂದು ತಿಳಿದೂ ಸಹ ಅದನ್ನು ಮಾಡುವಂತೆ ದುಷ್ಪ್ರೇರಿಸುವುದು ಅಥವಾ ಆ ದುಷ್ಪ್ರೇರಣೆಯ ಪರಿಣಾಮವಾಗಿ ಆ ವಿಧೇಯತೆಯ ಕೃತ್ಯವನ್ನು ನಡೆದರೆ ಅದು ಅಪರಾಧವೆಂದು ಇಲ್ಲಿ ಪರಿಗಣಿಸಲಾಗುತ್ತದೆ. ಈ ಕೃತ್ಯಕ್ಕೆ ಅಂದರೆ ಅವಿಧೇಯತೆಯ ಕೃತ್ಯವನ್ನು ಮಾಡಲು ದುಷ್ಪ್ರೇರಣೆಯನ್ನು ನೀಡಿದಂತಹ ವ್ಯಕ್ತಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ 6 ತಿಂಗಳ ಅವಧಿಯವರೆಗಿನ 2 ಬಗೆಯ ಕಾರಾವಾಸದಿಂದ ಅಥವಾ ಅದಕ್ಕೆ ಜುಲ್ಮಾನಿಯಾಗಿರಬಹುದು ಅಥವಾ ಈ 2 ಬಗೆಯ ದಂಡನೆಗೆ ಗುರಿಯಾಗತಕ್ಕದ್ದು. ಸೆಕ್ಷನ್ 139 ಕೆಲವು ಅಧಿನಿಯಮಗಳಿಗೆ ಒಳಪಟ್ಟಂತಹ ವ್ಯಕ್ತಿಗಳು ಅಂದರೆ ಸೇನಾ ಅಧಿನಿಯಮ 1950, ನೌಕಾಸೇನಾ ಅಧಿನಿಯಮ, ಭಾರತೀಯ ನೌಕಾಸೇನಾ ಅಧಿನಿಯಮ 1934, ವಾಯುಬಲ ಅಧಿನಿಯಮ 1950 ಇವುಗಳಿಗೆ ಒಳಪಟ್ಟಂತಹ ಯಾವುದೇ ವ್ಯಕ್ತಿಯು ಈ ಅಧ್ಯಾಯದಲ್ಲಿ ಪರಿಭಾಷಿಸಲಾದಂತಹ ಯಾವುದೇ ಅಪರಾಧದ ಬಗ್ಗೆ ಈ ಸಂಹಿತೆಯ ಮೇರೆಗಿನ ದಂಡನೆಗೆ ಒಳಪಡುವುದಿಲ್ಲ. ಅಂದರೆ ಈ ಎಲ್ಲ ಅಧಿನಿಯಮಗಳಿಗೆ ಒಳಪಟ್ಟಂತಹ ಯಾವುದೇ ಒಬ್ಬ ವ್ಯಕ್ತಿಯು ಮಾಡಿದಂತಹ ಅಂದರೆ ಪರಿಭಾಷಿಸಲಾದಂತಹ ಯಾವುದೇ ರೀತಿಯಾದಂತಹ ಅಪರಾಧಗಳಿಗೆ ಇಲ್ಲಿ ಈ ಸಂಹಿತೆಯ ಮೇರೆಗೆ ದಂಡನೆಯನ್ನು ವಿಧಿಸುವುದಿಲ್ಲ. ಕೊನೆಯದಾಗಿ ಸೆಕ್ಷನ್ 140 ಸೈನಿಕ, ನೌಕಾ ಸೈನಿಕ ಅಥವಾ ವಾಯುಬಲದ ಸೈನಿಕನು ಉಪಯೋಗಿಸುವ ಉಡುಪನ್ನು ಅಥವಾ ಚಿಹ್ನೆಯನ್ನು ಧರಿಸುವುದು. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಅಂದರೆ ಭಾರತ ಸರ್ಕಾರದ ಸೇನಾ, ನೌಕಾಬಲ ಅಥವಾ ವಾಯುಬಲದಲ್ಲಿ ಸೈನಿಕನಾಗಲಿ, ನೌಕಾ ಸೈನಿಕನಾಗಲಿ ಅಥವಾ ವಾಯುಬಲದ ಸೈನಿಕನಾಗಿರದೆ ಅಂತಹ ಒಬ್ಬ ಸೈನಿಕ, ನೌಕಾ ಸೈನಿಕ ಅಥವಾ ವಾಯುಬಲದ ಸೈನಿಕನು ಉಪಯೋಗಿಸುವ ಯಾವುದೇ ರೀತಿಯಾದಂತಹ ಉಡುಪನ್ನಾಗಲಿ ಅಥವಾ ಚಿಹ್ನೆಯನ್ನು ಹೋಲುವಂತಹ ಉಡುಪನ್ನು ಆತನು ಅಂತಹ ಸೈನಿಕನು ಅಥವಾ ವಾಯುಬಲದ ಸೈನಿಕನೆಂಬ ನಂಬಿಕೆಯನ್ನು ಹುಟ್ಟಿಸುವ ಉದ್ದೇಶದಿಂದ ಧರಿಸಿದರೆ ಅದು ಕಾನೂನಿನ ರೀತಿಯಲ್ಲಿ ಅಪರಾಧವೆಂದು ಪರಿಗಣಿಸಲಾಗುತ್ತದೆ. ಹಾಗೆಯೇ ಭಾರತ ಸರ್ಕಾರದ ಅನುಮತಿ ಇಲ್ಲದೆ ಅದನ್ನು ಅಂದರೆ ಸೈನಿಕನು ಉಪಯೋಗಿಸುವಂತಹ ಉಡುಪನ್ನಾಗಲಿ ಅಥವಾ ಚಿಹ್ನೆಯನ್ನು ಹೋಲುವಂತಹ ಯಾವುದೇ ರೀತಿಯಾದಂತಹ ಕೆಲಸವನ್ನು ಮಾಡುವುದು ಅಪರಾಧವೆಂದು ಹೇಳಲಾಗುತ್ತದೆ. ಈ ಅಪರಾಧಕ್ಕೆ ಶಿಕ್ಷೆ ಎಂದರೆ 3 ತಿಂಗಳ ಅವಧಿಯವರೆಗಿನ 2 ಬಗೆಯ ಕಾರಾವಾಸದಿಂದ ಅಥವಾ 500 ರೂಪಾಯಿಗಳವರೆಗಿನ ಜುಲ್ಮಾನೆಯಿಂದ ಅಥವಾ ಈ 2ರಿಂದಲೂ ಆ ವ್ಯಕ್ತಿಯು ದಂಡನೆಗೆ ಗುರಿಯಾಗುತ್ತಾನೆ. ಇಂದಿನ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಅಂದರೆ ಕಾನೂನಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಾಗಿ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿರಿ. ಧನ್ಯವಾದಗಳು.